ಮಾಡಲಿಕ್ಕೆ ಮಾನವ ಕಾರಣ. ಇವತ್ತು ನಾವು ಹೃದಯದಲ್ಲಿ ಇಟ್ಕೊಂಡು ಈ ಹೋರಾಟಕ್ಕೆ ಬಂದಂಥವ್ರು. ಇವತ್ತು ಇವೆಲ್ಲ ನೋಡಬೇಕಾದ್ರೆ ನಾವು ರಾಜ್ಕುಮಾರಿಂದಲೇ ಈ ಕನ್ನಡ ಭಾಷೆ, ಕನ್ನಡ ಕಲಾವಿದರು, ಕನ್ನಡ ನಟರು, ದೇಶಕ್ಕೆ ಸೇವೆ ಮಾಡಿದವರು, ರಾಜ್ಯಕ್ಕೆ ಸೇವೆ ಮಾಡಿದವರು ಎಲ್ಲ ನೋಡ್ಲಿಕ್ಕೆ ಅವಕಾಶ. ನಾವು ಅಣ್ಣೂರು ಅಭಿಮಾನಿಗಳು ಅಲ್ಲಿಂದ ಬಂದವರು. ಇವತ್ತು ಈ ಭಾಗದಲ್ಲಿ ಕೇಂದ್ರ ಭಾಗದಲ್ಲಿ ಗ್ರಾಮ ದೇವತೆ ಹೆಣ್ಣಮ್ಮ ತಾಯಿ ಕೇಂದ್ರ ಭಾಗ, ಆ ತಾಯಿ ಆಶೀರ್ವಾದದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಾವು ಆ ತಾಯಿನ ನೆನೆಸ್ಕೊಂಡು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಬೆಳಿಗ್ಗೆ ಅಂದರೆ 5 ಗಂಟೆ ಅಂದರೆ 6 ಗಂಟೆಗೆ ಬಂದು ನಿಂತ್ಕೊಂಡು ಕಾರ್ಯಕ್ರಮನ ನಾವು ಯಾರ ಮೇಲೂ ಹೊರೆ ಹೊಡ್ಸ್ಕೊಂಡು ಹೋಗೋರಲ್ಲ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ಕಾಂಡು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಹಾಗೆ ಇವತ್ತು ಏನು ಮಾನ್ಯ ನಮ್ಮ ದೇಶ ಕಂಡ ಅಪರೂಪದ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ. ಈ ಸಂಗೊಳ್ಳಿ ರಾಯಣ್ಣ ಅಂದ್ಕೂಡಲೇ ನಮಗೆ ಮೈಯಲ್ಲಿರೋ ರೋಮ ಎದ್ದು ನಿಂತ್ಕೊಳ್ತದೆ. ಯಾಕೆಂದರೆ ಅವರು ಕೊಟ್ಟಂಥ ಕೊಡುಗೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅಪಾರವಾದ ಸೇವೆ. ಯುವ ಪೀಳಿಗೆ ಇವತ್ತು ಲಕ್ಷಾಂತರ ಜನರು ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಅವ್ರಿಗೆ ಇವತ್ತು ಕೇಂದ್ರ ಭಾಗ, ಹೃದಯ ಭಾಗ ಬೆಂಗಳೂರು ಇವತ್ತೆಲ್ಲ ಸೇರಿರೋದು. ನಮಗೇನು ಶುಕ್ರವಾರ ಶುಭ ದಿನ, ಒಳ್ಳೆ ದಿನ. ಎಲ್ಲ ಹೋರಾಟಗಾರರು ಇದ್ದೀರಾ. ನಿಮ್ಮೆಲ್ಲರಿಗೂ ಆ ತಾಯಿ ಆಯುಷು ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ಯಾರೇ ಕನ್ನಡದ ಸೇವೆ, ಧರ್ಮದ ಸೇವೆ ಮಾಡಿದ್ರು ಅದಕ್ಕೆ ಯಾರು ಮುಂದೆ ಬಂದ್ಬಿಡಿ. ಹೀಗಾಗಿ ಪ್ರಾಣತ್ಯಾಗವನ್ನು ಮಾಡಿ ಇವತ್ತು ಅವರ ಜಯಂತಿಗಳನ್ನು ಮಾಡಲಿಕ್ಕೆ, ಅವರ ನೆನಪುಗಳನ್ನು ನೆನಪಿಸಲಿಕ್ಕೆ ನಾವು ಇವತ್ತು ಜಯಂತಿಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಕೊಡುಗೆ, ನಮ್ಮ ಸ್ವತಂತ್ರ ಬರಲಿಕ್ಕೆ ಇವರ ಕೊಡುಗೆ ಅಪಾರವಿದೆ. ಹಾಗಾಗಿ ಎಲ್ಲರಿಗೂ ಭಾರತದ ಏನು ನಮ್ಮ ಜನಸಂಖ್ಯೆ ವಾಸ ಇದೆ, ನಮ್ಮ ಕರ್ನಾಟಕದಲ್ಲಿ ಏನು 7 ಕೋಟಿಗೂ ಹೆಚ್ಚು ವಾಸ ಇದೆ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಮತ್ತೊಮ್ಮೆ ನನ್ನನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಾರ್ಯಕರ್ತರಾದ ನಮ್ಮ ಮೂರ್ತಣ್ಣವರಿಗೆ ಹಲವಾರು ರಾಜ್ಯಾಧ್ಯಕ್ಷಗಳನ್ನು ಕರೆಸಿ ಈ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಯಶಸ್ವಿ ಮಾಡಿದ ಮೂರ್ತಣ್ಣವರಿಗೆ ಅಭಿನಂದನೆಗಳು.